ಎಲ್ರಿಗೂ ನಮಸ್ತೆ. ಸುಮಾರು ಒಂದು 10 ಕಾಲು ಡ್ಯೂಟಿ ಬಿತ್ತು ಹೋದೆ. ಒಂದು ಹುಡುಗಿ 6-7 ಬ್ಯಾಗು ಹಿಂದೆ ಪಿ ಜಿ ಹುಡುಗಿರೋ ಟೀಚರೆಲ್ಲ ನಿಂತವ್ರೆ. ಬಟ್ ಯಾರೂ ಇವ್ರು ಸಹಾಯಕ್ಕೆ ಬರ್ತಾಯಿಲ್ಲ, ಏನೋ ನನಗೂ ಗೊತ್ತಿಲ್ಲ. ಆಮೇಲೆ ನಾನೇ ಸ್ವಲ್ಪ ಬ್ಯಾಗೆಲ್ಲ ಎತ್ತಾಗ್ತೆ ಕೂತ್ಕೊಂಡು ಶುರು ಮಾಡಿದೆ. ಆಟೋಲ್ಲಿ ಹೋಯ್ತಾ ಅವ್ರ ತಾಯಿ ಜೊತೆಗೆ ಅಳ್ತಾ ಮಾತಾಡೋರು ಅವ್ರ ಪರ್ಸ್ನಲ್ ವಿಷಯಗಳು ಅಂತ. ನಾನೇನು ಕೇಳೋಕ್ಕೋಗಿಲ್ಲ. ಮೆಜೆಸ್ಟಿಕ್ ಬಂತು. ಇವ್ರ ಪರಿಸ್ಥಿತಿ ನೋಡಿ ನಾನೇ ಬನ್ನಿ ಮನೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಬ್ಯಾಗೆಲ್ಲ ಇರಿಸ್ಬಿಟ್ಟು ಯಾವ ಬಸ್ ಬುಕ್ ಮಾಡೋರು ಯಾವ ಸೀಟ್ ಬುಕ್ ಮಾಡೋರು ನೋಡ್ಕೊಂಡು ಬ್ಯಾಗೆಲ್ಲ ಇಟ್ಟು ಸೇಫಾಗಿ ಆಯಿತು ಹುಷಾರಾಗಿ ಹೋಗಿ ಮನೆ ಹ್ಯಾಪಿ ಜರ್ನಿ ಮೇಡಮ್ ಅಂತ ಹೇಳ್ಬಿಟ್ಟು ಕಾಸು ಇಸ್ಕೊಂಡು ಬಂದೆ. ಸೈಡ್ ಹಾಕ್ಕೊಂಡೆ. ಬೇರೆ ಡ್ಯೂಟಿ ಬೆಳೀತಾ ನೋಡ್ತಾಯಿದ್ದೆ ಮನೆ ಕಡೆಗೆ. ಒಂದು 5 ನಿಮಿಷ ಮೇಲೆ ಅದೇ ಹುಡುಗಿ ಇಲ್ಲಿ ಶಾಕ್ ಆಗೋಯ್ತು. ಇದೇನು ಮೇಡಮ್ ನೀವು ಇಲ್ಲಿ ಮತ್ತೆ ಇಲ್ಲ ಸರ್ ಅದು ಊಟ ತೊಗೊಬೇಕಾಗಿತ್ತು. ಓ ಮೇಡಮ್ ಇದು ಮೆಜೆಸ್ಟಿಕ್ಕು, ಬ್ಯಾಗ್ನ ಬಿಟ್ಟು ಬರಬೇಡಿ, ಫಸ್ಟ್ ಬ್ಯಾಗ ತೊಗೋಗಿ ಏನು ಬೇಕು ನಿಮಗೆ. ಒಂದು ಎಗ್ ರೈಸು ಒಂದು ನೀರಿನ ಬಾಟ್ಲು ಒಂದು ಹೋದೆ. ಬಸ್ಸಲ್ಲಿ ಹೋದ್ರು ಅವರು, ಹೋದರೆ ತೊಗೊಂಡೆ. ಅವ್ರು ತೊಗೊಂಡೋಗಿ ಕೊಟ್ಟೆ. ಕೊಡ್ಬೇಕಾದ್ರೆ ಅವ್ರಿಗೆ ಕಣ್ಣಲ್ಲಿ ಎಷ್ಟು ನೀರು ಗೊತ್ತಾಯಿತು. ಯಾಕೆ ಅಂತ ಗೊತ್ತಿಲ್ಲ ನನಗೆ, ಏನೋ ನನಗೇನು ಅರ್ಥ ಆಗಲಿಲ್ಲ. ಆಮೇಲೆ ಒಂದು 100 ರೂಪಾಯಿ ಅಣ್ಣ ತೊಗೊಳ್ಳೋಣ ಇಟ್ಕೊಳ್ಳೋಣ ಅಂತ. ದುಡ್ಡೆಲ್ಲ ಬೇಡ ಮೇಡಮ್, ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಪ್ರೀತಿನ ಒಂದು 4-5 ಮಾತು ಅಥವಾ ಕಾಫಿ ಟೀ ಏನಾದ್ರು ಕೊಡಿಸಿ ಮೇಡಮ್, ಆ ಟೈಮ್ ನಮ್ಗೆ ಕಾಸು ಇರುತ್ತಲ್ಲೋ ನೀವು ಕೊಡಿಸ್ತಾ ಖುಷಿ ಪಡ್ತೀವಿ ಅಂತೇಳ್ಬಿಟ್ಟು ನಾನು ಬಂದ್ಬಿಟ್ಟೆ. ಇದಾಗಿ 100 ವರ್ಷ ಆಗಿತ್ತು. ಆದರೆ ಮೊನ್ನೆ ಒಂದು ಹೋಟ್ಲಲ್ಲಿ ಊಟ ಮಾಡ್ತಾಯಿದ್ದೀನಿ. ಒಂದು ಮಸಾಲೆ ದೋಸೆ, ಒಂದು ಬೆಲ್ಲದ ಕಾಫಿ. ಕೆಲವು ಹೋಟ್ಲಲ್ಲಿ ಮೊದಲೇ ಬಿಲ್ಲು, ಕೆಲವೊಂದು ಹೋಟ್ಲಲ್ಲಿ ಆಮೇಲೆ ಬಿಲ್ಲು. ತಿನ್ನಾದ್ಮೇಲೆ ಎಷ್ಟಾಯ್ತಣ್ಣ ಒಂದು ಮಸಾಲೆ ದೋಸೆ ಬೆಲ್ಲದ ಟೀ ಅಂದಿದ್ದಕ್ಕೆ. ಸರ್ ನೀವು ಬಿಲ್ ಕೊಟ್ಟವ್ರೆ ಅಂತ. ಯಾರು? ಆ ರೆಡ್ ಟಿ ಶರ್ಟ್ ಹಾಕೊಂಡಾರಲ್ಲ ಅವರು. ನಾನು ನಮ್ಮ ಫ್ರೆಂಡ್ಗಳು ಯಾರು ಬಂದಿರ್ತಾರೆ ಅಂದ್ಕೊಂಡು ಹೋದೆ. ರೆಡ್ ಟಿ ಶರ್ಟ್ ಅದು ಹುಡುಗಿ. ನಾನು ಮತ್ತೆ ಬಿಲ್ಲರ್ ಹತ್ರ ಕೊಡಿ ಸರ್, ಅವರು ಲೇಡೀಸ್ ಸರ್. ಹಾಂ ಹೌದೇ ಅವರೇ. ಹೋಗಿ ಹಿಂಗೆ ಅಂದೆ, ಮೇಡಮ್ ಮೇಡಮ್ ಅಂತ. ಅವ್ರು ತಿರುಗ್ತಾ ಇದ್ದಂಗೆ, ಅಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಕಾಫಿ ಟೀ ಕುಡಿದ್ರಾ? ನಿಮ್ಮ ಋಣ ತೀರ್ಸೋದನ್ನ ನಾನು. ನನಗೆ ಯಾರು ಅಂತಲೇ ಗೊತ್ತಾಯ್ತಲ್ಲ. ಸುಮಾರು ಜನ ಪ್ಯಾಸೆಂಜರ್ ಹತ್ತಾರೆ ಹಿಡಿತಾರೆ, ನನ್ನ ಫ್ರೆಂಡ್ ಏನೋ ಗೊತ್ತಾಯ್ತಲ್ಲ. ಹೌದು, ಬಟ್ ನೀವು ನೆನಪಿದೆಯಾನ ಪಿ ಜಿ ಎಗ್ ರೈಸು ಮೆಜೆಸ್ಟಿಕ್ಕು ನೀವು ಅಷ್ಟು ಹೆಲ್ಪ್ ಮಾಡಿದ್ರಿ ಅಂತ. ಮೇಡಮ್ ನೀವಾ ಮೇಡಮ್ ಅಂತ. ಹಂಗೆ ಒಂಥರ ನನಗೆ ಯಾವ ರೀತಿ ಅನ್ನಿಸ್ತು ಅಂದರೆ, ಆಗ ಇದ್ದಿದ್ದ ಹುಡುಗಿಗೂ ಈಗ ಇದ್ದಿದ್ದ ಹುಡುಗಿ ಎಷ್ಟು ಡಿಫ್ರೆಂಟು. ಕಾಸ್ಟ್ಯೂಮ್ ಚೇಂಜು, ಮಾತಾಡೋ ಸ್ಟೈಲು ಬೆಂಗಳೂರು ಪಂಟ್ರೋ ಥರ. ಇನ್ನೇನ ತಿಂತೀರಣ್ಣ? ಹಾಂ ಚೆನ್ನಾಗಿದ್ದೀರಾ ನೀವೇನು ಹಂಗೆ ಇದ್ದೀರಾ? ಹಾಂ ಅದೇ ಧ್ವನಿ, ಅದೇ ಕಾಸ್ಟ್ಯೂಮ್, ನಾವು ಹಂಗೆ ಇದ್ದೀವಿ. ಬಟ್ ಆ ಹುಡುಗಿ ಬದಲಾವಣೆ ನೋಡ್ಬಿಟ್ಟು ಏನೋ ಸಖತ್ ಖುಷಿ ಆಗೋಯ್ತು. ಪ್ರೀತಿಯಿಂದ ಮಾತಾಡ್ಸೋದೇ ನಮ್ಗೆ ಖುಷಿ ಪಟ್ಬಿಡ್ತೀವಿ ನಾವು, ದುಡ್ಡು ಕೊಡೋಕ್ಕಿಂತ ಅಂತೆಲ್ಲ. ಅವ್ರು ಚೆನ್ನಾಗಾದಾಗ ಆ ಹುಡುಗಿ ಈ ರೀತಿ ಏನೋ ಎಲ್ಲ ಹೆಣ್ಮಕ್ಳು ಈ ರೀತಿ ಬದಲಾಗಲಿ, ಚೆನ್ನಾಗಾಗಲಿ ಎಲ್ಲ ಹೆಣ್ಮಕ್ಳು. ಇದೊಂದು ವಿಶ್ ಮಾಡ್ತೀನಿ. ಬಟ್ ಆ ಹುಡುಗಿ ಮಾತಾಡ್ಸಿದ್ದು ಖುಷಿ ಆಯಿತು. ಜೊತೆಗೆ ನಂದು ಅದೇ ಟೈಮ್ಗೆ ಆ ಹುಡುಗಿ ಇದ್ದಾಗಲೇ ಒಂದು ಫೋನ್ ಬಂತು, ಆಟೋ ಫೈನಾನ್ಸ್ದು. ಒಂದು 2,000 ರೂಪಾಯಿ ಕಮ್ಮಿ ಇತ್ತು, ಅದು ಕೂಡ ಹುಡುಗಿನೇ ಕೊಡ್ತು. ಮತ್ತು ಇವತ್ತು ತಿರ್ಸ್ಬೇಕು ಆ ಹುಡುಗಿಗೆ. ಇಷ್ಟು ವಿಷಯ. ಥ್ಯಾಂಕ್ ಯು.